ಒಳ್ಳೆ ಭವಿಷ್ಯ ಹೇಳುವ ಟ್ರೈನಿಂಗ್ ತೆಗೆದುಕೊಂಡು ಬಂದಿರಬೇಕು ಕುಮಾರಸ್ವಾಮಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯ ಮಾಡಿದ್ದಾರೆ. ಸರ್ಕಾರ ಇರೋದಿಲ್ಲ 2028ರವರೆಗೆ ಆ ವೇಳೆಗೆ ಅಂತ ಹೇಳಿದ್ರು. ಒಳ್ಳೆ ಭವಿಷ್ಯ ಹೇಳುವಂತಹ ತರಬೇತಿ ಪಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ಬೇರೆಯವ್ರ ಭವಿಷ್ಯ ಇರಲಿ, ಅವ್ರ ಭವಿಷ್ಯ ಅವ್ರು ಬರೆದುಕೊಂಡ್ರೆ ಸಾಕು, ಪಕ್ಷದಾನೇ ಬರ. ಕುಮಾರಸ್ವಾಮಿ ಯಾವಾಗಲೂ 5 ವರ್ಷ ಪೂರ್ಣ ಮಾಡಿಲ್ಲ ಅಧಿಕಾರಾವಧಿಯನ್ನು. ಅದನ್ನೇ ಅವರು ಬೇರೆಯವರಿಗೆ ಹೋಲಿಕೆ ಮಾಡ್ತಾರೆ ಅಷ್ಟೇ. ಅವರಿಗೆ ಅಧಿಕಾರ ಕೊಟ್ಟರು ಸಂಪೂರ್ಣ 5 ವರ್ಷವನ್ನು ಮಾಡೋಕ್ಕಾಗಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಅಸ್ಥಿರತೆ ಆಲೋಚನೆಯೇ ಪಾಪ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಥರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ತೊಗೊಂಬಂದಿರಬೇಕು. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಸಾಕು, ಬೇರೆಯವ್ರ ಭವಿಷ್ಯ ಹೇಳೋದಿರಲಿ. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಬಹುಶಃ ಅವ್ರು ಯಾವಾಗಲೂ 5 ವರ್ಷ ಸಂಪೂರ್ಣವಾಗಿ ಆಡಳಿತ ಯಾಕೆ ಮಾಡೋಕ್ಕಾಗಲಿಲ್ಲ, ಅದೇ ಬೇರೆಯವ್ರಿಗೂ ಕಂಪೇರ್ ಮಾಡ್ತಾರೆ ಅಂತ ಕಾಣುತ್ತೆ ನಾನು ನೋಡಿದ ಮಟ್ಟಿಗೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಾಗ್ಲೂ ಸಂಪೂರ್ಣವಾಗಿ 5 ವರ್ಷ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಅವರು ಬೇರೆಯವ್ರಿಗೂ ಸಹ ಇದೇ ಥರ ಆಗುತ್ತೇನೋ ಅನ್ನೋ ಒಂದು ಅಂಜಿಕೆ ಇದೆ. ನಮ್ಮಲ್ಲಿ ಆ ಥರ ಏನಿಲ್ಲ. ಅದು ಒಬ್ಬ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಅಸ್ಥಿರತೆಗೊಳಿಸೋ ಆಲೋಚನೆ ಮಾಡೋದೇ ಮಹಾ ಅಪರಾಧ. ಯಾರನ್ನೇ ಆಗಲಿ, ಅದು ಆಕಸ್ಮಿಕ ನಮ್ಮ ಕೈಲಿಲ್ಲ ಎಲ್ಲವೂ. ಸೊ ಆದರೆ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಪದೇ ಪದೇ ಈ ರೀತಿ ಮಾತನಾಡ್ತಕ್ಕಂಥದ್ದು, ಅಸ್ಥಿರತೆ ಬಗ್ಗೆ ಅವರ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಒಬ್ಬ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಜನಪ್ರತಿನಿಧಿಗೂ ಸೂಕ್ತ ಅಲ್ಲ. ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು ಇದನ್ನು ಮತ್ತೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಆಲೋಚನೆ ಮಾಡಿದ್ರು. ಭವಿಷ್ಯ ಹೇಳೋರು ಯಾವ ಥರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ತೊಗೊಂಬಂದಿರಬೇಕು. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಸಾಕು, ಬೇರೆಯವ್ರ ಭವಿಷ್ಯ ಹೇಳೋದಿರಲಿ. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಬಹುಶಃ ಅವ್ರು ಯಾವಾಗಲೂ 5 ವರ್ಷ ಸಂಪೂರ್ಣವಾಗಿ ಆಡಳಿತ ಯಾಕೆ ಮಾಡೋಕ್ಕಾಗಲಿಲ್ಲ, ಅದೇ ಬೇರೆಯವ್ರಿಗೂ ಕಂಪೇರ್ ಮಾಡ್ತಾರೆ ಅಂತ ಕಾಣುತ್ತೆ ನಾನು ನೋಡಿದ ಮಟ್ಟಿಗೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಾಗ್ಲೂ ಸಂಪೂರ್ಣವಾಗಿ 5 ವರ್ಷ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಅವರು ಬೇರೆಯವ್ರಿಗೂ ಸಹ ಇದೇ ಥರ ಆಗುತ್ತೇನೋ ಅನ್ನೋ ಒಂದು ಅಂಜಿಕೆ ಇದೆ. ನಮ್ಮಲ್ಲಿ ಆ ಥರ ಏನಿಲ್ಲ. ಅದು ಒಬ್ಬ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಅಸ್ಥಿರತೆಗೊಳಿಸೋ ಆಲೋಚನೆ ಮಾಡೋದೇ ಮಹಾ ಅಪರಾಧ. ಯಾರನ್ನೇ ಆಗಲಿ, ಅದು ಆಕಸ್ಮಿಕ ನಮ್ಮ ಕೈಲಿಲ್ಲ ಎಲ್ಲವೂ. ಸೊ ಆದರೆ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಪದೇ ಪದೇ ಈ ರೀತಿ ಮಾತನಾಡ್ತಕ್ಕಂಥದ್ದು, ಅಸ್ಥಿರತೆ ಬಗ್ಗೆ ಅವರ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಒಬ್ಬ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಜನಪ್ರತಿನಿಧಿಗೂ ಸೂಕ್ತ ಅಲ್ಲ. ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು ಇದನ್ನು ಮತ್ತೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಆಲೋಚನೆ ಮಾಡಿದ್ರು. ಭವಿಷ್ಯ ಹೇಳೋರು ಯಾವ ಥರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ನೋಡಿ. ಈಗ ಕುಮಾರಸ್ವಾಮಿಯವರು ಹೇಳಿದರು 2028ರ ವೇಳೆಗೆ, ಅಂದರೆ 28 ಬರೋ ಅಷ್ಟರಲ್ಲಿ ಈ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ, ಇದಕ್ಕೆ ಆಯಸ್ಸಷ್ಟೇ ಅಂತ ಹೇಳಿದರು. ಈಗ ಕಾಂಗ್ರೆಸ್ ನಾಯಕರು ಕೂಡ ಒಬ್ಬೊಬ್ಬರೀಗ ಅವರ ಹೇಳಿಕೆಗೆ ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಯಾವಾಗೋ ಭವಿಷ್ಯ ಹೇಳೋದು ಕಲ್ತ್ಬಿಟ್ಟವ್ರೆ. ಒಳ್ಳೆ ಟ್ರೈನಿಂಗ್ ಪಡೆದುಕೊಂಡು ಬಂದಿರಬೇಕು ಅವರು. ಅಂದರೆ ಅವರು ಯಾವತ್ತೂ ಕೂಡ 5 ವರ್ಷ ಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ. ಅವ್ರಿಗೆ 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆದರು. ಯಾಕಾಗಲಿಲ್ಲ? ಅದೇ ಒಂದು ಕಂಪ್ಯಾರಿಟಿಯನ್ನು ಇಲ್ಲೂ ಮಾಡ್ತಾ ಇದ್ದಾರೆ. ಹಾಗಾಗಿ ಹತಾಶೆ ಮನೋಭಾವನೆಯಿಂದ ಈ ರೀತಿ ಹೇಳಿಕೆಗಳನ್ನು ಎಚ್ಚರಿಕೆ ಕೊಡ್ತಿದ್ದಾರೆ ಅಂಥೇಳಿ ಚಲುವರಾಯಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ಮತ್ತು ಅವರ ಹೇಳಿಕೆಗೆ ತಿರುಗೇಟುಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಯಾಕಂತಂದರೆ ಕುಮಾರಸ್ವಾಮಿಯವರು ಪದೇ ಪದೇ ಸರ್ಕಾರ ಬಿದ್ದು ಹೋಗುತ್ತೆ, ಅಷ್ಟು ದಿನಗಳ ಕಾಲ ಇರುತ್ತೆ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಆಯಸ್ಸು, ಈ ರೀತಿ ಸ್ಟೇಟ್ಮೆಂಟ್ಗಳು ಅದು ಪದೇ ಪದೇ ಬರ್ತಾನೆ ಇದೆ ಕುಮಾರಸ್ವಾಮಿಯವ್ರ ಬಾಯಿಂದ. ಹಾಗಾಗಿಯೇ ನಿಮಗೇನಾದರೂ ಒಂದು ಸ್ಟ್ರಾಂಗ್ ಇದೆಯಾ, ಹಾಗಿದ್ದಾಗ ಮಾತ್ರ ಆ ರೀತಿ ಹೇಳಿಕೆಗಳನ್ನು ಕೊಡಬೇಕು. ಸರ್ಕಾರವನ್ನು ಅಸ್ಥಿರ ಮಾಡುವಂಥ ಒಂದು ಪ್ರಯತ್ನ ಇದೆಯಲ್ವ, ಅದು ಮಹಾ ಅಪರಾಧ, ಮಹಾ ಪಾಪ ಅದು. ಈ ರೀತಿ ವ್ಯಂಗ್ಯಭರಿತವಾಗಿ ಕುಮಾರಸ್ವಾಮಿಯವರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿಯವರು. ಯಾಕಂತಂದರೆ ನೋಡಿ, ಮುಂದೆ